ನೀನ್ ಯಾಕೆ ಮಗ ಬಂದೆ ನೀನ್ ಎಷ್ಟು ವರ್ಷ ನಿಂದೆ ಒಂದು 50 ವರ್ಷ ಆಗಿದೆ. ಎಷ್ಟೋ ಮಾತಾಡ್ತೀಯ, ಅಷ್ಟೊತ್ತಿಂದ ಮಾತಾಡ್ತೀಯಲ್ಲೋ ಮಾಮನ್ ಶಿವಣ್ಣ ಮಾಮನ್ ಕಲ್ಲ ಅದನ್ನೇ ಮಾತಾಡಿಸ್ತೀಯ. ಶಿವಣ್ಣನ ಬಗ್ಗೆ ನಮ್ಮ ಚಿನ್ನಾರಿ ಮುತ್ತ ಏನ್ ಹೇಳ್ತಾನೆ, ಇವ್ರ ಬಗ್ಗೆ ನಾನ್ ಹೇಳಕ್ಕಾಗತ್ತಾ? ಹೇಳ ಎಲ್ರಿಗೂ ಪರವಾಗಿ ನೀನ್ ರೆಪ್ರೆಸೆಂಟ್ ಶಿವಣ್ಣ ಮಾಮನ್ ಬಗ್ಗೆ ನಾನ್ ಹೇಳೋದು ಅಂತಲ್ಲ, ಹೇಳೋಷ್ಟು ಹಿರಿತನ ಆಗ್ಲಿ ಯೋಗ್ಯತೆ ಆಗ್ಲಿ ಖಂಡಿತ ನನಗಿಲ್ಲ. ಯಾಕಂದ್ರೆ ನಾವೆಲ್ಲ ಅವರ ಜೊತೆಗೆ ಬೆಳೆದಿದ್ದು, ಅವ್ರನ್ನ ನೋಡಿ ಕಲ್ತಿದ್ದು, ಇನ್ನೂ ಕಲಿತಾನೆ ಇರ್ತೀವಿ. ನಾನ್ ಬೇಡ್ಕೊಳ್ಳೋದಂದ್ರೆ ಸದಾ ಕಾಲ ಪ್ರತಿ ಸಲ ಶಿವಣ್ಣ ಮಾಮನ ತೆರೆ ಮೇಲೆ ನೋಡಿದಾಗ, ವೇದಿಕೆ ಮೇಲೆ ನೋಡಿದಾಗ ಅವ್ರಿಗೆ ದೃಷ್ಟಿ ಬೀಳದೆ ಇರ್ಲಿ ಅಂತ ನಾನು ಪದೇ ಪದೇ ಬೇಡ್ಕೊತಿರ್ತೀನಿ. ಹಾಗಾಗಿ ನಾನು ಪ್ರಾರ್ಥಿಸ್ತಾ ಇರ್ತೀನಿ. ನಮ್ಗೆಲ್ಲ ಎಲ್ರು ಅಷ್ಟೊತ್ತಿಂದ ಹೇಳ್ತಿರೋ ಹಾಗೆ ನಮ್ಗೆಲ್ರಿಗೂ ಅವರು ಮಾರ್ಗದರ್ಶನ ಆಗ್ತಾರೆ, ಸ್ಫೂರ್ತಿ ಆಗ್ತಾರೆ, ಮಾದರಿ ಆಗ್ತಾರೆ. ಜೊತೆಗೆ ಜೀವನ ಹೇಗೆ ನಡೆಸಬೇಕು, ಜೊತೆಲಿರೋರನ್ನ ಹೇಗೆ ನಡೆಸ್ಕೋಬೇಕು ಅನ್ನೋದು ಕೂಡ ಒಂದು ಅವ್ರು ನಡ್ಕೊಳ್ಳೋ ರೀತಿಯಲ್ಲೇ ಪಾಠ ಆಗುತ್ತೆ ನಮ್ಗದು. ಯಾರಿಗೂ ಹೇಳೋದಿಲ್ಲ, ಅವ್ರು ನಡ್ಕೋತಾರೆ. ಅದು ನೋಡಿ ಕಲ್ತ್ಕೊಂಡ್ರೆ ಅದು ನಮ್ ಪುಣ್ಯ. ಸೊ ಹಾಗಾಗಿ ಶಿವಣ್ಣ ಮಾಮ ಅವರ ವೇದಿಕೆ ಮೇಲಿದ್ದಾಗ ಆಗ್ಲಿ, ಅವ್ರ ಜೊತೆ ಯಾವುದೇ ಒಂದು ಸಣ್ಣ ಸಂದರ್ಭದಲ್ಲಿ ಅವ್ರ ಜೊತೆ ಸಮಯ ಕಳೆಯೋದು ನನ್ನ ಪೂರ್ವ ಸುಕೃತ ಭಾಗ್ಯ, ಅದೃಷ್ಟ ಅಂತಾನೆ ನನ್ನ ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ನನ್ಗೆ ನೀನ್ ಮಾತಾಡ್ತೀಯಲ್ಲಮ್ಮ ಸಾಕು. ನಾನು ಜೀವಮಾನ ಪೂರ್ತಿ ಮಾತಾಡೋದೇ ಬಿಟ್ಬಿಡ್ತೀನಮ್ಮ. ನೀನ್ ಮಾತಾಡ್ತೀರ ಸಾಕು, ನನ್ನ ಜನ್ಮಕ್ಕೆ ಸಾಕಮ್ಮ. ಇಷ್ಟ ಅವಾರ್ಡ್ಸ್ ಇದ್ರೆ ಮಾತಾಡ್ಬೇಕಲ್ಲ ಶಿವಣ್ಣ. ಮಾತಾಡ್ ಒಳ್ಳೇದು ಮಾಡ್ತಾರೆ. ಪೇಮೆಂಟ್ ಕರೆಕ್ಟಾಗಿ ಕೊಟ್ಟಿದಾರಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಮೂಮೆಂಟ್ ನ ಇಷ್ಟು ಮೆಮೊರಬಲ್ ಮಾಡಿರುವಂತ ಎಲ್ಲರೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ. ವಿ ಆಲ್ ಲವ್ ಯು ಶಿವಣ್ಣ. ಗೀತಕ್ಕ, ಥ್ಯಾಂಕ್ಸ್ ಸೋ ಮಚ್ ಗೀತಕ್ಕ. ಚಿತ್ತಾರ ಸ್ಟಾರ್ ಅವಾರ್ಡ್ಸ್ ಜುಲೈ 12ರಂದು ಸಂಜೆ 7ಕ್ಕೆ.